ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಪಂಚದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರತ ಸದ್ದಿಲ್ಲದೆ ಸೈಲೆಂಟ್ ಶಾಕ್ ನೀಡಿದೆ. ಟ್ರಂಪ್ ಆಟ ಭಾರತದ ಮುಂದೆ ನಡೆಯಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಭಾರತದ ಸರಕುಗಳ ಮೇಲೆ ಮನಬಂದಂತೆ ಟ್ಯಾಕ್ಸ್ ಹಾಕಿದ್ದ ಅಮೆರಿಕಕ್ಕೆ ಭಾರತ ತಿರುಗೇಟು ನೀಡಿದ್ದೇ ತಡ ಈಗ ಅಲ್ಲಿನ ರೈತರು ಕಂಗಾಲಾಗಿದ್ದಾರೆ. ಅಮೆರಿಕದ ಸಂಸದರು ಟ್ರಂಪ್ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚಿಸಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಮಾಡಿದ್ದೇನು? ಅದಕ್ಕೆ ಮೋದಿ ಸರ್ಕಾರ ಕೊಟ್ಟ ಖಡಕ್ ಉತ್ತರ ಏನು? ಅಮೆರಿಕದ ಆ 2 ರಾಜ್ಯಗಳಲ್ಲಿ ಈಗ ಹಾಹಾಕಾರ ಎದ್ದಿರೋದು ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬೇಳೆಕಾಳುಗಳ ವಾರ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದೊಡ್ಡಣ್ಣನಿಗೆ ತಿರುಗುಬಾಣವಾಯಿತು ಸುಂಕಾಸ್ತ್ರ. ಸ್ನೇಹಿತರೆ, ಕತೆ ಶುರುವಾಗೋದು ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಅಕ್ಕಿ, ಮಸಾಲೆ ಪದಾರ್ಥ ಮತ್ತು ಬಟ್ಟೆಗಳ ಮೇಲೆ ಬರೋಬ್ಬರಿ 50% ಸುಂಕ ವಿಧಿಸಿದ್ರು. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ ಅನ್ನೋದು ಟ್ರಂಪ್ ಕೋಪಕ್ಕೆ ಕಾರಣ ಆಗಿತ್ತು. ಆದರೆ ಭಾರತ ಇದಕ್ಕೆ ತಣ್ಣಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಯಾವುದೇ ಆರ್ಭಟ ಇಲ್ಲದೆ ಟಿವಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬಾರದಂತೆ ಸೈಲೆಂಟ್ ಆಗಿ ಅಮೆರಿಕಕ್ಕೆ ಬರೆ ಎಳೆದಿದೆ. ಕಳೆದ ನವೆಂಬರ್ 1ರಿಂದ ಭಾರತ ಸರ್ಕಾರ ಅಮೆರಿಕದಿಂದ ಬರುವ ತೊಗರಿ ಬೇಳೆ ಮತ್ತು ಹಳದಿ ಬಟಾಣಿ ಮೇಲೆ 30% ಆಮದು ಸುಂಕ ವಿಧಿಸಿದೆ. ಭಾರತದ ಈ ಪೆಟ್ಟು ಅಮೆರಿಕಾಗೆ ಎಷ್ಟು ಜೋರಾಗಿ ತಗುಲಿದೆ ಅಂದರೆ ಈಗ ಅಲ್ಲಿನ ಪರಿಸ್ಥಿತಿ ಕೈ ಮೀರೋ ಹಂತಕ್ಕೆ ಹೋಗಿದೆ. ಟ್ರಂಪ್ಗೆ ಪತ್ರ ಬರೆದ ಅಮೆರಿಕದ ಸಂಸದರು ಭಾರತದ ಈ ನಿರ್ಧಾರದಿಂದ ಅಮೆರಿಕದ ನಾರ್ತ್ ಡಕೋಟಾ ಮತ್ತು ಮೊಂಟಾನಾ ರಾಜ್ಯಗಳ ರೈತರು ದಿಕ್ಕೆಟ್ಟು ಹೋಗಿದ್ದಾರೆ. ಯಾಕಂದ್ರೆ ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ಬೇಳೆಕಾಳು ಮತ್ತು ಬಟಾಣಿ ಬೆಳೆಯಲಾಗುತ್ತೆ. ಇದರಿಂದ ಗಾಬರಿಯಾದ ಅಮೆರಿಕದ 2 ಪ್ರಮುಖ ರಿಪಬ್ಲಿಕನ್ ಸೆನೆಟರ್ಗಳಾದ ಕೆವಿನ್ ಕ್ರಾಮರ್ ಮತ್ತು ಸ್ಟೀವ್ ಡೇನ್ಸ್ ಜನವರಿ 16, 2026ರಂದು ನೇರವಾಗಿ ಅಧ್ಯಕ್ಷ ಟ್ರಂಪ್ಗೆ ಎಮರ್ಜೆನ್ಸಿ ಲೆಟರ್ ಬರೆದಿದ್ದಾರೆ. ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಗೊತ್ತಾ? ಅಧ್ಯಕ್ಷರೇ, ಭಾರತ ನಮ್ಮ ಬೇಳೆಕಾಳುಗಳ ಮೇಲೆ ಅನ್ಯಾಯದ ಟ್ಯಾಕ್ಸ್ ಹಾಕಿದೆ. ಇದರಿಂದ ನಮ್ಮ ರೈತರು ಭಾರತದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡೋಕೆ ಆಗ್ತಿಲ್ಲ. ಕೂಡಲೇ ಮೋದಿ ಅವರ ಜೊತೆ ಮಾತಾಡಿ ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅಮೆರಿಕಕ್ಕೆ ಭಾರತವೇ ಯಾಕೆ ಬೇಕು? ಏನಿದು ಬೇಳೆಕಾಳು ಬಿಸ್ನೆಸ್? ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೇಳೆಕಾಳುಗಳನ್ನು ತಿನ್ನೋದು ನಾವೇ ಭಾರತೀಯರು. ಜಾಗತಿಕವಾಗಿ ಉತ್ಪಾದನೆಯಾಗುವ 27% ಬೇಳೆಕಾಳುಗಳು ಭಾರತದಲ್ಲೇ ಖಾಲಿಯಾಗ್ತವೆ. ಹೀಗಿರುವಾಗ ಭಾರತ ಅಮೆರಿಕದ ಬೇಳೆಕಾಳುಗಳ ಮೇಲೆ 30% ಟ್ಯಾಕ್ಸ್ ಹಾಕಿದ್ರಿಂದ ಅವುಗಳ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಇದನ್ನೇ ಚಾನ್ಸ್ ಆಗಿ ತಗೊಂಡಿರೋ ರಷ್ಯಾ ಮತ್ತು ಕೆನಡಾ ದೇಶಗಳು ಕಡಿಮೆ ಬೆಲೆಗೆ ಭಾರತಕ್ಕೆ ಬೇಳೆಕಾಳು ಸಪ್ಲೈ ಮಾಡ್ತಿವೆ. ನಮ್ಮ ವ್ಯಾಪಾರಿಗಳು ಕೂಡ ಅಮೆರಿಕವನ್ನ ಬಿಟ್ಟು ರಷ್ಯಾ ಕಡೆಗೆ ಮುಖ ಮಾಡಿದ್ದಾರೆ. ಇದರಿಂದ ಈಗ ಅಮೆರಿಕದ ರೈತರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ಒಂದೆಡೆ ಸುಂಕ ಅಂತ ಅಮೆರಿಕ ಎಷ್ಟೇ ಒತ್ತಡ ಹಾಕಿದ್ರೂ ಭಾರತ ಜಗ್ಗೋ ಹಾಗೆ ಕಾಣಿಸ್ತಿಲ್ಲ. ನಮ್ಮ ದೇಶದ ರೈತರು ಬೆಲೆ ಸಿಗದೆ ಕಷ್ಟದಲ್ಲಿದ್ದಾರೆ. ಹೀಗಿರುವಾಗ ಅಮೆರಿಕದ ಸರಕುಗಳನ್ನ ಸುಖಾಸುಮ್ಮನೆ ಒಳಗೆ ಬಿಟ್ಕೊಳ್ಳಲ್ಲ ಅನ್ನೋದು ಭಾರತದ ಖಡಕ್ ನಿಲುವು. ಅತ್ತ ವ್ಯಾಪಾರ ಒಪ್ಪಂದದ ಹೆಸರಲ್ಲಿ ಅಮೆರಿಕ ತನ್ನ ಉತ್ಪನ್ನಗಳನ್ನ ಭಾರತದ ಮೇಲೆ ಹೇರೋಕೆ ನೋಡ್ತಿದೆ. ಆದ್ರೆ ಭಾರತ, ನೀವು ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ನಾವು ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅನ್ನೋ ಟಿಟ್ ಫಾರ್ ಟ್ಯಾಟ್ ಪಾಲಿಸಿ ಫಾಲೋ ಮಾಡ್ತಿದೆ. ಇದರ ಪರಿಣಾಮ ಈಗ ತೆರಿಗೆ ಚೆಂಡು ಟ್ರಂಪ್ ಅಂಗಳ ತಲುಪಿದೆ. ತಮ್ಮದೇ ಪಕ್ಷದ ಸೆನೆಟರ್ಗಳ ಒತ್ತಡಕ್ಕೆ ಮಣಿದು ಟ್ರಂಪ್ ಶಾಂತಿ ಮಾತುಕತೆಗೆ ಬರ್ತಾರಾ ಅಥವಾ ಸೇಡು ತೀರಿಸಿಕೊಳ್ಳೋಕೆ ಭಾರತದ ಬಾಸ್ಮತಿ ಅಕ್ಕಿ ಮತ್ತು ಸೀಗಡಿ ಮೇಲೆ ಇನ್ನಷ್ಟು ಟ್ಯಾಕ್ಸ್ ಹಾಕ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಸ್ನೇಹಿತರೆ, ಅಮೆರಿಕದ ದರ್ಪಕ್ಕೆ ಭಾರತ ಈ ರೀತಿ ಸೈಲೆಂಟ್ ಆಗಿ ತಿರುಗೇಟು ನೀಡಿದ್ದು ಸರಿಯಾ ಅಥವಾ ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ರಫ್ತು ವ್ಯಾಪಾರಕ್ಕೆ ತೊಂದರೆ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ರಾಜಕೀಯ ಮತ್ತು ಆರ್ಥಿಕ ಸುದ್ದಿಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.